ಓಂ ಶಾಸ್ತ್ರಯೋನಿತ್ವಾತ್ ಓಂ. ಮಹಾಭಾರತದ ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವದಲ್ಲಿ ಬಂದಂತೆ ಬೇರೆ ಬೇರೆ ರೀತಿಯಾದಂಥ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಜಗತ್ತಿನಲ್ಲಿ ಅವು ನಡೆದೇ ಇವೆ. ಅವು ಹೇಗೆ ಈಶ್ವರನ ಮತ್ತು ದೇಹಾತಿರಿಕ್ತವಾದ ಒಂದು ಜೀವದ ಅಸ್ತಿತ್ವಕ್ಕೆ ಸೂಚಕ ಆಗಿವೆ, ಹಾಗೆ ಅದೇ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಪ್ರತ್ಯಕ್ಷಕ್ಕಿಂತ ಭಿನ್ನವಾದ ಆಗಮ ಮತ್ತು ಅನುಮಾನ ಪ್ರಮಾಣಗಳಿಗೂ ಸೂಚಕ ಆಗ್ತದೆ ಹೇಗೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಕಳೆದ ದಿವಸ ರೇತಸ್ಸಿಗೆ ಸಂಬಂಧಪಟ್ಟಂತೆ ನೋಡಿದ್ದೇವೆ. ಈಗ ಧಾತುವಿಗೆ ಸಂಬಂಧಪಟ್ಟಂತೆ ಈ 4-5 ಜನ ಟಿಪ್ಪಣಿಕಾರರು, ಭಾಷ್ಯ ದೀಪಿಕಾಕಾರರು ಹೇಗೆ ಹೇಳ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ಪದ್ಮನಾಭ ತೀರ್ಥರು ಕಸ್ಯಚಿದೇವ ಅಪಥ್ಯಸ್ಯ ಸೇವನೇನ ವಾತಪಿತ್ತಾದಿ ಧಾತು ವಿಕಾರ ಅನ್ಯಥಾನುಪಪತ್ಯ ಅಂತ. ಇದು ಧಾತುವಿಗೆ ಸಂಬಂಧಪಟ್ಟಂತೆ. ವಾತ, ಪಿತ್ತ, ಕಫ ಅನ್ನುವು ನಮ್ಮ ದೇಹದಲ್ಲಿರುವಂಥ 3 ಧಾತುಗಳು. ಅವುಗಳು ಸಮಾನಾವಸ್ಥೆಯಲ್ಲಿದ್ದರೆ ಅದನ್ನು ಆರೋಗ್ಯ ಅಂತಂತಾರೆ. ತೇಷಾಂ ಗುಣಾನಾಂ ಸಾಮ್ಯಮ್ಯತೆ ಆರೋಗ್ಯಂ. ಅದರಲ್ಲೇ ವಿಕಾರ ಬಂದರೆ ಅದನ್ನೇ ಅನಾರೋಗ್ಯ ಅಂತ ಹೇಳ್ತಾರೆ. ಅದರಲ್ಲಿ ಕಸ್ಯಚಿದೇವ ಅಪಥ್ಯಸ್ಯ, ಯಾವನೋ ಒಬ್ಬ ವ್ಯಕ್ತಿಗೆ ಅಪಥ್ಯವನ್ನು 100 ಜನ ಮಾಡ್ತಿರ್ತಾರೆ. ಪಥ್ಯಾಹಾರವನ್ನು ಬಿಟ್ಟು ಅಪಥ್ಯಾಹಾರವನ್ನು 100 ಜನ ಮಾಡ್ತಿರ್ಬಹುದು. ಅದರಲ್ಲಿ ಯಾರೋ ಒಬ್ಬನಿಗೆ ಮಾತ್ರ ಅಪಥ್ಯವನ್ನು ಸೇವನೆ ಮಾಡಿದ್ರಿಂದ ವಾತ, ಪಿತ್ತ ಮತ್ತು ಕಫ ಅನ್ನುವಂಥ ಧಾತುಗಳು ವಿಕಾರ ಹೊಂದುತ್ತವೆ. ಕೆಲವರಿಗೆ ಅವು ಹೊಂದದೇನೆ ಇರಬಹುದು ಎಷ್ಟೋ ಅವ್ರ ಜೀವಮಾನ ಪೂರ್ತಿ. ಕೆಲವರಿಗೆ ಅಪಥ್ಯ ಸೇವನೆ ಮಾಡಿದ ಕೂಡಲೇ ಇವತ್ತೇ ತೊಂದರೆ ಆಗಬಹುದು. ಇನ್ನು ಕೆಲವರಿಗೆ ಕೆಲವು ಕಾಲ ಬಿಟ್ಟು, ಮತ್ತು ಕೆಲವರಿಗೆ ಇನ್ನೂ ಕೆಲವು ಕಾಲ ಬಿಟ್ಟು ಅವು ವಿಕಾರ ಹೊಂದುತ್ತವೆ. ಹೀಗೆ ವಾತಪಿತ್ತ ಆದಿ ಧಾತು ವಿಕಾರ ಅನ್ಯಥಾನುಪತ್ಯ. ಆ ಧಾತುಗಳಲ್ಲಿ ವಿಕಾರ ಆಗೋದು ಕಂಡಿದೆ, ಆದರೆ ಅದು ಎಲ್ಲರಿಗೂ ಆಗ್ತಿಲ್ಲ, ಎಲ್ಲರಿಗೂ ಒಂದೇ ಕಾಲದಲ್ಲಿ ಆಗ್ತಿಲ್ಲ, ಒಂದೇ ರೀತಿಯಲ್ಲಿ ಆಗ್ತಿಲ್ಲ. ಇದನ್ನೆಲ್ಲ ನಾವು ಹೊಂದಿಸಬೇಕಾದ್ರೆ ಅನ್ಯಥಾ ಅನುಪಪತ್ಯ, ಅದನ್ನು ಅತೀಂದ್ರಿಯವಾದ ಸಂಗತಿ ಎಂದೊಂದನ್ನು ಒಪ್ಪದೇ ಹೋದರೆ ಅವರವರ ಋಣ, ಅವರವರ ಪ್ರಾರಬ್ಧ ಋಣ, ಇಲ್ಲಿ ಋಣ ಇರೋದಿಲ್ಲ, ಪ್ರಾರಬ್ಧ ಕರ್ಮ ಅವು ರೋಗವಾಗಿ ಪರಿಣಮಿಸಿ ಅವರನ್ನು ಬಾಧಿಸಬೇಕು ಅಂತಾದರೆ ಅವರಿಗೆ ಯಾವ ಥರದ ಪ್ರಾರಬ್ಧ ಕರ್ಮ ಇರ್ತದೋ ಆ ಥರದ ರೋಗ ಅಂತಂಥವ್ರನ್ನ ಬಾಧಿಸ್ತದೆ. ಅಲ್ಲಿ ಹೀಗೆ ಪ್ರಾರಬ್ಧ ಕರ್ಮ ಮತ್ತು ಅದನ್ನು ನಿಯಂತ್ರಿಸುವಂಥ ಈಶ್ವರ, ಅವೆಲ್ಲವನ್ನು ಸಮರ್ಥನೆ ಮಾಡುವಂಥ ಪ್ರಮಾಣಗಳು ಇವೆಲ್ಲವೂ ಕೂಡ ತೀರ್ಮಾನ ಆಗ್ತವೆ. ಅನ್ಯಥಾ ಅಂಥ ಅತೀಂದ್ರಿಯ ಸಂಗತಿಗಳನ್ನು ಒಪ್ಪದೇ ಹೋದರೆ ಅನುಪಪನ್ನ, ಈ ಎಲ್ಲ ಸಂಗತಿಗಳು ಅನುಪಪನ್ನ. ಆದ್ದರಿಂದ ಅವುಗಳನ್ನು ಒಪ್ಪಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಪದ್ಮನಾಭ ತೀರ್ಥರ ಅಭಿಪ್ರಾಯ. ಮುಂದೆ ತ್ರಿವಿಕ್ರಮ ಪಂಡಿತರು ಹೀಗೆ ಹೇಳ್ತಾರೆ: ಧಾತು ವಾತಾದಿ ಅಪಥ್ಯಾತ್ ವಿಪರೀಯತೆ. ವಾತಾದಿ, ವಾತ ಮೊದಲಾದ ಧಾತುಗಳು ಅಪಥ್ಯವಾದ ಆಹಾರ ಸೇವನೆಯಿಂದ, ಪಂಚಮಿ ವಿಭಕ್ತಿಗೆ ಕಾರಣ ಅಂತ ಅರ್ಥ. ವಿಪರೀಯತೆ, ಅದು ವಿಪರೀತವಾಗಿ ಪರಿಣಾಮ ಹೊಂದುತ್ತದೆ. ನಚ ತಯೋಹೋ ಹೇತು ಉದ್ಭಾವ ಪ್ರತ್ಯಕ್ಷ. ಆದರೆ ವಾತ, ಈ ಅಪಥ್ಯ ಆಹಾರ ಸೇವನೆ ಮತ್ತು ಆ ವಿಕಾರ, ಅವುಗಳಿಗೇನು ಕಾರ್ಯಕಾರಣ ಭಾವ ಇದೆಯಲ್ಲ, ಅದು ಪ್ರತ್ಯಕ್ಷನ, ನಮಗೆ ಪ್ರತ್ಯಕ್ಷ ಸಿದ್ಧ ಏನಲ್ಲ. ಇಲ್ಲೊಂದು ಸಂಗತಿ ನಾವು ಗಮನಿಸಬೇಕು. ಇವತ್ತು ಸೂಕ್ಷ್ಮ ದರ್ಶಕಗಳನ್ನು ಉಪಯೋಗ ಮಾಡಿದರೂ ಕೂಡ ನಮ್ಮ ದೇಹದ ಒಳಗಿರುವಂಥ ಅಂಗಾಂಗಗಳನ್ನು ನಾವು ಕಾಣಬಹುದು. ದೇಹವನ್ನು ಛೇದಿಸಿದಾಗ, ಡಿಸೆಕ್ಟ್ ಮಾಡಿದಾಗ ಆ ಒಳಗಿರುವಂಥ ಅಂಗಾಂಗಗಳನ್ನು ನೋಡ್ಲಿಕ್ಕಾಗ್ತದೆ. ಹೊರಗಿರುವ ಅಂಗಾಂಗಗಳನ್ನ ಎಷ್ಟು ಸುಲಭವಾಗಿ ನೋಡ್ತೀವೋ ಅಷ್ಟೇ ಸುಲಭವಾಗಿ ಡಿಸೆಕ್ಟ್ ಮಾಡಿದಾಗ ಒಳಗಿರುವ ಅಂಗಾಂಗಗಳನ್ನ ನೋಡ್ಲಿಕ್ಕಾಗ್ತದೆ. ಆದರೆ ವಾತ, ಪಿತ್ತ, ಕಫ ಅನ್ನುವಂಥವು ದೇಹದಲ್ಲಿ ಎಲ್ಲೇ ಹುಡುಕಿದ್ರು ವಾತ ಅಂತನ್ನುವುದು ಒಂದು,
ಯಾವ ಅರ್ಥದಲ್ಲಿ ಅದನ್ನು ವಾತ ಪಿತ್ತ ಕಫ ಅಂತ ಹೇಳ್ತಾರೆ, ಅವುಗಳನ್ನ ಕಣ್ಣಾರೆ ಕಾಣ್ಲಿಕ್ಕೆ ಬರೋದಿಲ್ಲ. ಕಫದ ಪರಿಣಾಮವಾಗಿ ಆಗುವಂಥ ಆ ವ್ಯಕ್ತಿ ಏನು ಅನುಭವಿಸ್ತಾನೆ ಅಂಥವನ್ನ ಮಾತ್ರ ಕಣ್ಣಾರೆ ಕಾಣಬಹುದಷ್ಟೆ. ಹೀಗೆ ಅಲ್ಲಿರೋ ಕೆಲವು ರಸ, ಆತ ವ್ಯಕ್ತಿ ಕಫ ಹೆಚ್ಚಾದಾಗ ಹೊರಗೆ ಉಗುಳೋದು ಇತ್ಯಾದಿಗಳ ಮೂಲಕ ಅವನಲ್ಲಿ ಏನಾಗಿದೆ ಆ ವಾತ ಪಿತ್ತ ಕಫಗಳು ಅಂತ ಊಹಿಸಬಹುದೇ ಹೊರತು ವಾತ ಪಿತ್ತ ಕಫಗಳು ಪ್ರತ್ಯಕ್ಷ ಅಲ್ಲ, ಅವುಗಳ ಕಾರ್ಯಕಾರಣ ಭಾವನೂ ಪ್ರತ್ಯಕ್ಷ ಅಲ್ಲ. ನಚ ಮೃತ ಶರೀರೇ ವಿಕಾರೋ ಭವತಿ. ಮೃತ ಶರೀರದಲ್ಲಿ ಆಹಾರ ಹಾಕಿದ್ರೂ ಕೂಡ ಅವುಗಳಿಗೆ ವಿಕಾರ ಆಗೋದಿಲ್ಲ. ಮತ್ತೆ ಜೀವಂತ ಆಗಿರುವ ವ್ಯಕ್ತಿಯಲ್ಲಿ ಆಹಾರ ಹಾಕದೇನೆ ಇದ್ದಾಗ, ಪಥ್ಯಾಹಾರ ಕೊಡೋದಿರಲಿ, ಒಂದು ವೇಳೆ ಆಹಾರನೇ ಕೊಡದೆ ಹೋದಾಗ ಬದುಕಿರುವ ವ್ಯಕ್ತಿಗೆ ತೊಂದರೆ ಆಗ್ತದೆ, ನಮ್ಗೆ ಇದು ಗೊತ್ತಿದೆ. ಆದರೆ ಮೃತ ಶರೀರಕ್ಕೆ ಏನೂ ಆಗೋದಿಲ್ಲ. ಅಪತ್ಯಕರಣೆ ಅಪಿ ಜೀವಶರೀರೇ ಕದಾಚಿನ್ನ. ಬದುಕಿರುವ ಶರೀರದಲ್ಲಿ ಎಲ್ಲರಿಗೂ ಅಂತ ಇನ್ನೊಂದು ಇಟ್ಕೋಬೇಕು. ಬದುಕಿರುವ ವ್ಯಕ್ತಿ ಬದುಕಿದ್ದಾನೆ, ಅಪತ್ಯ ಆಚರಣೆ ಮಾಡಿದ್ದಾನೆ, ಆದರೆ ಕೆಲವರು ಬಾರಿ ಅವನಿಗೆ ಏನೂ ರೋಗ ಬರದೇ ಇರಬಹುದು, ಮತ್ತೆ ಬದುಕಿರುವ ಎಲ್ರಿಗೂ ಕೂಡ ಬರದೇ ಇರಬಹುದು ಅಂತನ್ನೋದನ್ನು ಕೂಡ ಅಲ್ಲಿ ನಾವು ತಿಳ್ಕೊಳ್ಬೇಕು. ಇದು ತ್ರಿವಿಕ್ರಮ ಪಂಡಿತರಿಗೆ ಸಂಬಂಧಪಟ್ಟದ್ದು. ಮುಂದೆ ಜಯತೀರ್ಥರು ಹೇಳ್ತಾರೆ, ವಾತಾದಿ ಧಾತು ಅಪಥ್ಯಾತ್ ವಿಕ್ರಿಯತೆ, ವಿಕಾರ ಹೊಂದುತ್ತದೆ. ನಾಪಿ ಮೃತ ಶರೀರೆ, ಆದರೆ ಮೃತ ಶರೀರದಲ್ಲಿ ಅದಾಗೋದಿಲ್ಲ. ನಚ ಜೀವತ್ ಶರೀರೇಶು ಸರ್ವೇಶು, ಬದುಕಿರುವಂಥ ಎಲ್ಲ ಜೀವರಿಗೂ ಎಲ್ಲ ವ್ಯಕ್ತಿಗಳಿಗೂ ಅದಾಗೋದಿಲ್ಲ, ಎಲ್ಲ ಕಾಲದಲ್ಲೂ ಆಗೋದಿಲ್ಲ ಅನ್ನೋದನ್ನು ಕೂಡ ಅಲ್ಲಿ ತಿಳ್ಕೊಳ್ಬೇಕು. ಈ ಕಡೆ ಜಗನ್ನಾಥ ಯತಿಗಳಲ್ಲಿ ಭಾಷ್ಯ ದೀಪಿಕಾದಲ್ಲಿ ಹೀಗೆ ಕಾಣಿಸ್ತದೆ, ಏವಂ ವಾತಾದಿ ಧಾತು ಅಪತ್ಯಾದಿನ ಜೀವಚ್ಛರೀರೆ ಕಸ್ಯಚಿದೇವ ವಿಕ್ರಿಯತೆ ನ ಮೃತ ಶರೀರೆ ನಾಪಿ ಜೀವತ್ ಸರ್ವಶರೀರೇಶು. ಅತಃ ಜೀವ ಈಶ್ವರ ತದ್ಬೋಧಕ ಆಗಮ ಪ್ರಾಮಾಣ್ಯ ಸಿದ್ಧಿ, ಆಗಮ ಪ್ರಾಮಾಣ್ಯಾದಿ ಸಿದ್ಧಿ, ಇವು ಮೊದಲಾದವುಗಳು ಸಿದ್ಧ ಆಗ್ತವೆ ಅಂತ ಅವರು ತೋರಿಸ್ತಾರೆ. ಜೀವ ಮತ್ತು ಈಶ್ವರ ಮತ್ತು ಅವುಗಳನ್ನು ತೋರಿಸುವಂಥ ಆಗಮ ಮತ್ತು ಅನುಮಾನ ಇತ್ಯಾದಿಗಳ ಪ್ರಾಮಾಣ್ಯ ಎಲ್ಲವೂ ಕೂಡ ಅಲ್ಲಿ ಸಿದ್ಧ ಆಗ್ತದೆ ಅಂತ ಅದರ ಅಭಿಪ್ರಾಯ. ಮುಂದೆ ವಟ ಕಣಿಕ ಅಂತಿದೆ, ಅದನ್ನು ಗಮನಿಸಬೇಕು. ಪದ್ಮನಾಭ ತೀರ್ಥರ ಟಿಪ್ಪಣಿಯಲ್ಲಿ ಕೇನಚ್ಚಿದೆ ವಟಕಣಿಕಾಯ ವಟ ವಿಶೇಷ ಪರಿಣಾಮ ಅನ್ಯಥಾನುಪತ್ಯ ಅಂತ ಅಷ್ಟೇ ಅವರು ಹೇಳಿದ್ದಾರೆ. ಕಸ್ಯಾಶ್ಚಿದೇವ ವಟಕಣಿಕಾಯ, ವಟಕಣಿಕಾ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಅದನ್ನ ಅಷ್ಟೇ ತಗೊಂಡಿದ್ದಾರೆ ಅವರು. ಈ ವಟವೃಕ್ಷದ ಅನೇಕ ಬೀಜಗಳು ಪ್ರತಿನಿತ್ಯ ಭೂಮಿಗೆ ಬೀಳ್ತಿರ್ತವೆ, ಆದರೆ ಅದೆಲ್ಲ ಸಂದರ್ಭದಲ್ಲೂ ಕೂಡ ಅವು ಒಂದು ಗಿಡವಾಗಿ ಪರಿಣಮಿಸೋದಿಲ್ಲ, ಅದು ಮೊಳಕೆ ಹೊಡೆಯೋದಿಲ್ಲ. ಅದು ಯಾವ ಕೆಲವು ಮಾತ್ರ ಮೊಳಕೆ ಹೊಡಿತವೆ ಅಂತ ಅನ್ನೋದು ನಮಗೆ ಅನುಭವ ಸಿದ್ಧ ಇದೆ. ಕಸ್ಯಾಶ್ಚಿದೇವ ವಟಕಣಿಕಾಯ ವಟ ವಿಶೇಷ ಪರಿಣಾಮ ಅನ್ಯಥಾನುಪತ್ಯ. ವಟ ವಿಶೇಷ ಅಂದ್ರೆ ಒಂದು ವಟವೃಕ್ಷದ ಯಾವುದೋ ಒಂದು ಪರ್ಟಿಕ್ಯುಲರ್ ವಟವೃಕ್ಷ, ವಟವೃಕ್ಷದ ಒಂದು ಟೈಪ್ ಅಂತ ಅರ್ಥ ಅಲ್ಲ, ಇಲ್ಲಿ ಪ್ರಭೇದ ಅಂತ ಅರ್ಥ ಅಲ್ಲ, ಯಾವುದೋ ಒಂದು ವಟವೃಕ್ಷ ಅಂತಿಷ್ಟೇ ಅರ್ಥ. ಇದು ಅನ್ಯಥಾನುಪತ್ಯ. ಅಚೀಂದ್ರಿಯ ಸಂಗತಿಗಳನ್ನು ಒಪ್ಪದೆ ಹೋದರೆ ಈ ಸಂಗತಿಯು ಕೂಡ ನಮಗೆ ಸಮರ್ಥನೀಯ ಅಲ್ಲ, ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಇದು ಪದ್ಮನಾಭ ತೀರ್ಥರ ಟಿಪ್ಪಣಿಯಲ್ಲಿ ಆಯಿತು. ತ್ರಿವಿಕ್ರಮ ಪಂಡಿತರಲ್ಲಿ ಹೀಗೆ ಹೇಳ್ತಾರೆ, ವಟಕಣಿಕಾಯ ವಟಭಾವ ನ ಪ್ರತ್ಯಕ್ಷ. ಒಬ್ಬೊಬ್ರು ಒಂದೊಂದು ರೀತಿಯಿಂದ ಅದನ್ನು ಗಮನಿಸಿದ್ದಾರೆ, ಅದನ್ನು ನಾವು ತಿಳ್ಕೋಬೇಕಷ್ಟೆ. ವಟವೃಕ್ಷದ ಬೀಜ ಅಂತ ಅನ್ನೋದು ವಟವೃಕ್ಷವಾಗಿ ಪರಿಣಮಿಸ್ತದಲ್ಲ, ಅದು ನಮ್ಗೇನಾದ್ರು ಪ್ರತ್ಯಕ್ಷ ಸಿದ್ಧವಾಗಿದೆಯಾ? ಒಂದು ಬಾರಿ ಅದು ಮೊಳಕೆ ಒಡೆದು ಹೊರಗೆ ಬಂದ ಮೇಲೆ ಪ್ರತಿನಿತ್ಯ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಅದು ಪ್ರತ್ಯಕ್ಷ ಸಿದ್ಧ ಆಗುವುದೇ ಹೊರತು ಅದು ಭೂಮಿಯೊಳಗೆ ಸೇರಿ ಅಲ್ಲಿ ಮೊಳಕೆ ಹೊಡೆಯುವುದು ನಮಗೆ ಪ್ರತ್ಯಕ್ಷ ಸಿದ್ಧ ಆಗೋದಿಲ್ಲ. ಇದು ಒಂದು ಸ್ಥೂಲವಾಗಿ ನಾವು ಹೇಳ್ಬೋದು. ಕೆಲವು ಕಡೆ ಕೆಲವು ಬೀಜಗಳು ಕೆಲವು ವೃಕ್ಷವಾಗಿ ಪರಿಣಮಿಸುವುದು ಲ್ಯಾಬ್ನಲ್ಲೇ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಪ್ರತ್ಯಕ್ಷ ಸಿದ್ಧ ಆಗಬಹುದು. ಒಂದು ಸ್ಥೂಲವಾದ ದೃಷ್ಟಾಂತ ಅಂತ ತಿಳ್ಕೊಬೇಕಷ್ಟೆ. ನಾಪಿ ಭರ್ಜಿತಾಸ ಪ್ರರೋಹತೆ. ಸಾಮಾನ್ಯವಾದ ಕಾರ್ಯಕಾರಣ ಭಾವ ಏನು? ಈ ವಟವೃಕ್ಷ ಅಂತ ಅನ್ನೋದು
ವಟದ ಬೀಜ ಅಂತ ಅನ್ನೋದು ವಟ ವೃಕ್ಷಕ್ಕೆ ಕಾರಣ ಅಂತ ಸಾಮಾನ್ಯವಾದ ಕಾರ್ಯಕಾರಣ ಭಾವ. ಆದರೆ ಅದನ್ನು ಒಂದು ಹುರಿದು ಬಿಟ್ರೆ ಯಾವುದೇ ಬೀಜವನ್ನಾದರೂ ಆಗ್ಬೋದು, ಕೇವಲ ವಟವೃಕ್ಷದ ಬೀಜ ಅಂತಲ್ಲ, ಯಾವುದೇ ಬೀಜವನ್ನು ಕೂಡ ಹುರಿದು ಬಿಟ್ರೆ ಅದು ಮೊಳಕೆ ಹೊಡೆಯುವ ಶಕ್ತಿಯನ್ನು ಕಳ್ಕೋತದೆ. ನಮ್ಗಿದು ಗೊತ್ತಿದೆ. ನಾಪಿ ಭರ್ಜಿತಾಸ ಅಂತ ಅನ್ನೋ ಮಾತಿನಿಂದ ತ್ರಿವಿಕ್ರಮ ಪಂಡಿತರು ಅದನ್ನೇ ಹೇಳ್ತಾ ಇದ್ದಾರೆ. ಭರ್ಜಿತಾಸ ಪ್ರರೋಹತಿ, ಮೊಳಕೆ ಹೊಡಿತದೆ. ಪ್ರರೋಹಿತಾಚೇತ್ ಮೊಳಕೆ ಹೊಡೆಯೋದಿಲ್ಲ. ಅಭರ್ಜಿತಾಪಿ ಕಸ್ಯಚಿತ್ ಕದಾಚಿತ್ ಪ್ರರೋಹತಿ ಕದಾಚಿನ್ನ. ಹುರಿದೇ ಇದ್ರೆ ಸಾಮಾನ್ಯವಾಗಿ ಮೊಳಕೆ ಹೊಡಿತದೆ, ಇಲ್ಲ ಅಂತಲ್ಲ. ಆದರೆ ಕದಾಚಿತ್ ಒಮ್ಮೆ ಅದು ಮೊಳಕೆ ಹೊಡಿಬಹುದು, ಇನ್ನೊಂದು ಬಾರಿ ಒಳಿದೇ ಇರಬಹುದು. ಒಟ್ಟಾರೆ ನಿಸರ್ಗ ಅಲ್ಲೊಂದು ಸಮತೋಲನ ಕಾಪಾಡ್ಕೋತದೆ. ಯಾವ್ಯಾವ ವೃಕ್ಷವನ್ನ ಎಷ್ಟೆಷ್ಟಾಗಿ ಬೆಳೆಸಬೇಕು ಅಂತ ಅನ್ನೋದು ಅದಕ್ಕೆ ಗೊತ್ತಿದೆ. ಆ ಥರ ನಡೀತದೆ ಅಂತ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಎಲ್ಲ ವೃಕ್ಷಗಳು, ಎಲ್ಲ ಭೂಮಿಗೆ ಬಿದ್ದಂಥ ಎಲ್ಲ ಬೀಜಗಳು ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಅವು ಬೀಜವಾಗಿ ಪರಿಣಮಿಸೋದಿಲ್ಲ. ಇಷ್ಟು ನಮ್ಗೆ ಕಂಡು ಬಂದಿದೆ. ನಾಪಿ ಕದಾಚಿತ್ ಪ್ರರೋಹತಿ ಅಭರ್ಜಿತಾಪಿ ಕದಾಚಿತ್ ಪ್ರರೋಹತಿ ಕದಾಚಿನ್ನ ಅಂತಿದಿಷ್ಟು ತ್ರಿವಿಕ್ರಮ ಪಂಡಿತರ ಮಾತು. ಜಯತೀರ್ಥರ ಮಾತಿನಲ್ಲಿ ಚಾಸೋ ಪ್ರತ್ಯಕ್ಷ ವಟವೃಕ್ಷ ಜೀವಶರೀರೇಶು ವಟಕಣಿಕಾತಃ ವಟಃ ಉತ್ಪದ್ಯತೆ ನಚ ಭರ್ಜಿತಾಯಾಹ. ಆದರೆ ಭರ್ಜಿತಾಯಾಹ ಅಲ್ಲಿ ಭರ್ಜಿತಾಯಾಹ ಅಂತಿದೆ, ಅದು ಪಂಚಮಿ ವಿಭಕ್ತಿ ಅಂತ ತಿಳ್ಕೋಬೇಕು. ಭರ್ಜಿತವಾದ ವಟಕಣಿಕಾದಿಂದ ಅಂದರೆ ಹುರಿಯಲ್ಪಟ್ಟಂತಹ ವಟದ ಬೀಜದಿಂದ ವಟವೃಕ್ಷ ಹುಟ್ಟೋದಿಲ್ಲ. ತೃತೀಯ ವಿಭಕ್ತಿ ಇದ್ರೂ ಆಗ್ತದೆ. ಅಲ್ಲಿ ವಟಕಣಿಕಾತಃ ಅಂತ ಹಿಂದೆ ಪಂಚಮಿ ವಿಭಕ್ತಿ ಬಂದು ಅದರ ಮೇಲೆ ತಹಸೀಲ್ ಪ್ರತ್ಯಯ ಬಂದಿರೋದ್ರಿಂದ ಪಂಚಮಿ ವಿಭಕ್ತಿಯನ್ನು ಜಯತೀರ್ಥರು ಪ್ರಯೋಗಿಸಿದ್ದಾರೆ ಅಂತ ತಿಳ್ಕೋಬೇಕು. ಅದರಿಂದ ಭರ್ಜಿತಾಯಾಹ ಅನ್ನೋದು ಪಂಚಮಿ ವಿಭಕ್ತಿ. ನಾಪಿ ಅಭರ್ಜಿತಾಭ್ಯ ಸರ್ವಾಭ್ಯ, ಇಲ್ಲೂ ಕೂಡ ಪಂಚಮಿ ವಿಭಕ್ತಿಯೇ. ನಾಪಿ ಹುರಿದೇ ಹೋದರೂ ಕೂಡ ಎಲ್ಲ ಬೀಜಗಳಿಂದಲೂ ಇದೇನು ಹುಟ್ಟೋದಿಲ್ಲ, ಆ ವಟವೃಕ್ಷ ಅಂತಂದು ಹುಟ್ಟೋದಿಲ್ಲ. ಇದು ಒಂದು ಅತೀಂದ್ರಿಯವಾದ ಸಂಗತಿಗಳಿಗೆ. ಪರಮಾತ್ಮನ ಹಿಡಿತದಲ್ಲಿ ಯಾವುದು ಹೇಗೆ ಮಳೆಯಬೇಕು, ಯಾವುದು ಮಳೆಯಬಾರದು ಅಂತ ಅನ್ನೋದೆಲ್ಲವೂ ಕೂಡ ಅವನ ಕೈಯಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಷ್ಟೇ. ಈ ಜಗನ್ನಾಥೇತಿಗಳ ಮಾತನಲ್ಲೂ ಹಾಗೇ ಇದೆ. ವಟಕಣಿಕಾ ಪದೋಕ್ತ ವಟ ಬೀಜ. ವಟಕಣಿಕಾ ಅಂದರೆ ಬೇರೆ ಏನಲ್ಲ, ಬೀಜ ಅಂತ ಅರ್ಥ. ಆ ಬೀಜದಿಂದ ವಟಃ ಉತ್ಪದ್ಯತೆ ಇದು ಸುಪ್ರಸಿದ್ಧಂ. ಇದಂತೂ ಎಲ್ರಿಗೂ ಕಂಡು ಬಂದೇ ಇದೆ. ನಚ ಭರ್ಜಿತಾಯಾಹ ತಸ್ಯಾಹ, ಹುರಿಯಲ್ಪಟ್ಟ ಮಾತ್ರ ಆಗೋದಿಲ್ಲ. ನಾಪಿ ಅಭರ್ಜಿತಾಭ್ಯ ಸರ್ವಾಭ್ಯ ಇತಿ ತತ್ಪ್ರೇರಕ ಈಶ್ವರಾದೃಷ್ಟ ಸಿದ್ಧಿ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಇದಿಷ್ಟು ಆ ವಟಕಣಿಕಾದ ಬಗ್ಗೆ ಆಯಿತು. ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಎಲ್ಲೋ ಇದೆ, ಈ ಈಶ್ವರ ಅಂತೂ ಅದಕ್ಕೆ ನಿಯಾಮಕ ಇದ್ದೇ ಇದ್ದಾನೆ. ಅವನಲ್ಲದೇ ಈ ಬೀಜ ಮೊದಲಾದವುಗಳಲ್ಲಿ ಅದಕ್ಕೆ ಅಭಿಮಾನಿಗಳಾದಂಥ ದೇವತೆಗಳು ಕೂಡ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಅಸ್ಪಷ್ಟವಾಗಿ ಹಾಗೊಂದು ಸ್ವಲ್ಪ ನಂಗೆ ನೆನಪಿದೆ. ಅವರು ಕೂಡ ಅದಕ್ಕೆಲ್ಲ ಪ್ರೇರಕರಾಗಿರ್ತಾರೆ ಅಂತ. ಮುಂದೆ ರೇತೋಧಾತು ವಟಕಣಿಕ ಘೃತಧೂಮಾಧಿವಾಸನಂ. ಮುಂದೆ ಘೃತದ ಬಗ್ಗೆ ನಾವು ಗಮನಿಸಬೇಕು. ಪದ್ಮನಾಭ ತೀರ್ಥರ ಮಾತಿನಲ್ಲಿ ಘೃತ ಪ್ರಯೋಗ ಪೀನತಾ ಇತಿ ನ ಪ್ರತ್ಯಕ್ಷತ್ವ. ತುಪ್ಪ ಉಪಯೋಗ ಮಾಡಿದರೆ ಮನುಷ್ಯ ಬಲಿಷ್ಠನಾಗ್ತಾನೆ, ದೇಹ ದಷ್ಟಪುಟ್ಟಾಗ್ತದೆ ಅಂತ ಅನ್ನೋದು ನಮಗೆ ಕಾಣಿಸ್ತದೆ. ಅವನು ತಿಂದು ಚೆನ್ನಾಗಿ ತುಪ್ಪ, ಹಾಲು, ಹೈನು ಇತ್ಯಾದಿಗಳನ್ನು ಅವನಿಗೆ ಕೊಟ್ಟಾಗ ಅವನು ದಷ್ಟಪುಟ್ಟಾಗ್ತಾನೆ ಅಂತ ಅನ್ನೋದು ಕಾಲಾನಂತರದಲ್ಲಿ ನಮ್ಗೆ ಕಂಡು ಬರ್ತದೆ. ಆದರೆ ತುಪ್ಪ ಒಳಗೆ ಹೋಗಿ ಅದು ಏನೇನು ಕಾರ್ಯ ಮಾಡ್ತದೆ, ಅದು ಹೇಗೆ ಅವನನ್ನು ಮಾಂಸಲನನ್ನಾಗಿ ಮಾಡ್ತದೆ ಅಂತ ಅನ್ನೋದೆಲ್ಲ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಿಸುವಂಥದ್ದಲ್ಲ, ಸಾಮಾನ್ಯ ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಕೆಲವು ಬಾರಿ ಏನಾದ್ರು ವಿಶೇಷ ಯಂತ್ರಗಳಿದ್ರೆ ಅದರಿಂದ ಕಾಣಬಹುದು, ಅಥವಾ ಅದಕ್ಕೂ ಕೂಡ ಕಾಣದೇ ಇರುವಂಥ ಕೆಲವು ಸಂಗತಿಗಳು ಇರಬಹುದು. ಹೀಗೆ ನಾವು ಅದನ್ನು ತಿಳ್ಕೊಳ್ಬೇಕು. ಇದಿಷ್ಟು ಘೃತದ್ದಾಯಿತು. ಇದರಿಂದ ಪ್ರತ್ಯಕ್ಷ ನಾಪಿ ಮೃತ ಶರೀರ ನಿಕ್ಷಿಪ್ತೇನು ತೇನ ಪೀನತಾ ಭವತಿ. ಸತ್ತ ಶರೀರದ ಬಾಯಲ್ಲಿ ಬಿಕಾಷ್ಟು ತುಪ್ಪ ಹೊಯ್ದರೂ ಕೂಡ ಅದರಿಂದ ಏನು ಪೀನತಾ ಬರೋದಿಲ್ಲ. ಜೀವೋಪಯುಕ್ತೇಪಿ ಕದಾಚಿನ್ ನ ಭವತಿ. ಬದುಕಿರುವ ಮನುಷ್ಯನೇ
ತುಪ್ಪ ತಿಂದರೂ ಕೂಡ ತುಪ್ಪ ತಿಂದವರೆಲ್ಲರೂ ಏನು ಬಲಿಷ್ಠರಾಗೋದಿಲ್ಲ, ಮಾಂಸಲರಾಗೋದಿಲ್ಲ. ಕೆಲವರು ಆಗ್ತಾರೆ, ಕೆಲವರು ಆಗೋದಿಲ್ಲ. ಅದು ಕೂಡ ನಮ್ಗೆ ಕಂಡು ಬಂದಿದೆ ಅಂತಾರೆ. ಜೀವೋಪಯುಕ್ತಿ ಕದಾಚಿತ್ ನ ಭವತಿ. ಇದು ತುಪ್ಪದ ಬಗ್ಗೆ ಆಯಿತು. ತತ್ವಪ್ರಕಾಶಿಕಾದಲ್ಲಿ, ಜಯತೀರ್ಥರ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರ ಮಾತಿನಲ್ಲಿ ಘೃತೇನ ಪೀನತಾ ಜಾಯತೆ, ತುಪ್ಪದಿಂದ ಪೀನತಾ ಬರ್ತದೆ ಹೌದು, ಆದರೆ ನ ಮೃತ ಶರೀರೆ ನಾಪಿ ಜೀವತ್ ಸರ್ವ ಶರೀರೇಶ, ಬದುಕಿರುವ ಎಲ್ಲ ಶರೀರಗಳಲ್ಲೂ ಕೂಡ ಅದು ಬರೋದಿಲ್ಲ. ಮತ್ತೆ ಭಾಷ್ಯದೀಪಿಕಾದ ಮಾತಿನಲ್ಲಿ ಘೃತೇನ ಜೀವತ್ ಶರೀರೇ ಪೀನತಾ ಜಾಯತೆ ನ ಮೃತ ಶರೀರೆ ಕ್ಷಿಪ್ತೇನ ನಾಪಿ ಜೀವತ್ ಸರ್ವ ಶರೀರೇಶು ಅಂತ. ಧೂಮಾಧಿವಾಸನ ಅನ್ನುವ ಸಂಗತಿಯು ಕೂಡ ಪದ್ಮನಾಭ ತೀರ್ಥರ ಮಾತಿನಲ್ಲಿ ಕಾಣಿಸೋದಿಲ್ಲ. ತತ್ವಪ್ರದೀಪ ಮತ್ತು ಜಯತೀರ್ಥರ ಮಾತಿನಲ್ಲಿ, ಹಾಗೆ ಭಾಷ್ಯದೀಪಿಕಾದ ಮಾತಿನಲ್ಲಿ ಅದನ್ನು ನೋಡಬೇಕು. ಈ ಧೂಮಾಧಿವಾಸನ ಅಂದ್ರೆ ಏನು? ಧೂಮಾಧಿವಾಸನ ಅಂದ್ರೆ ಹೊಗೆ ಹಾಕುವುದು ಅಂತ ಅದರ ಅರ್ಥ. ಅದನ್ನ ಭಾಷ್ಯದೀಪಿಕಾದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಧೂಮಾಧಿವಾಸನಂ ನಾಮ ಅಂದ್ರೆ ಧೂಮದ ಅಧಿವಾಸನ ಅಂದ್ರೆ ಪುಷ್ಪಾದಿ ಸಂಪತ್ತ್ಯರ್ಥ ಧೂಮೇನ ವೃಕ್ಷಸ್ಯ ಸಂಸ್ಕಾರ, ಧೂಮೇನ ಅಧಿವಾಸನಂ ಧೂಮಾಧಿವಾಸನಂ ಅಂತ. ಅಧಿವಾಸನ ಅಂದ್ರೆ ಸಂಸ್ಕಾರ ಕೊಡುವುದು. ಕೆಲವು ವೃಕ್ಷಗಳಿಗೆ ಕೆಲವು ಪ್ರಾಯ ಹೊಗೆ ಹಾಕುವುದು ಅಂತ, ಕೆಲವು ನಿರ್ದಿಷ್ಟ ಗಿಡಮೂಲಿಕೆಗಳನ್ನು ಸೇರಿಸಿ ಹೊಗೆ ಹಾಕುವುದು ಅಂತ ಅರ್ಥ ಇದ್ದಿರಬೇಕು. ಅಲ್ಲಿ ಹೂವು ಹಣ್ಣು ಚೆನ್ನಾಗಿ ಬಿಡ್ತದೆ ಅನ್ನೋ ದೃಷ್ಟಿಯಿಂದ ಆ ಥರ ವೃಕ್ಷಕ್ಕೆ ಸಂಸ್ಕಾರವೊಂದನ್ನು ಕೊಡ್ತಿದ್ರು ಅಂತ ನಾನು ಕೂಡ ಬೇರೆ ಕಡೆ ಓದಿದ್ದೇನೆ. ಧೂಮದಿಂದ ಹೀಗೊಂದು ವೃಕ್ಷಕ್ಕೊಂದು ಸಂಸ್ಕಾರ ಕೊಡ್ತಾರೆ. ಭಾಷ್ಯದೀಪಿಕಾದ ವಾಕ್ಯ ಓದ್ತಾ ಇದ್ದೇನೆ. ತೇನ ಅಶುಷ್ಕ ವೃಕ್ಷೇಶ್ವೇವ ಪುಷ್ಪಾದಿ ಸಂಪತ್ತಿ. ಆತ ಹೊಗೆ ಹಾಕಿದ್ರು ಕೂಡ ಒಣಗದೇ ಇರುವಂಥ ಬದುಕಿರುವ ವೃಕ್ಷಗಳಲ್ಲಿ ಮಾತ್ರ ಹೂವು ಹಣ್ಣು ಆಗ್ತವೆ. ಒಣಗಿ ಹೋಗಿರುವ, ಸತ್ತು ಹೋಗಿರುವ ಗಿಡದಲ್ಲಿ ಆಗೋದಿಲ್ಲ. ನಾಪಿ ಅಶುಷ್ಕೇಶು ಸರ್ವೇಶು. ಬದುಕೇ ಇದ್ರೂ ಕೂಡ ಎಲ್ಲ ಗಿಡಗಳಲ್ಲೂ ಹಾಗೇನಾಗೋದಿಲ್ಲ. ಅದು ಕೂಡ ಅತೀಂದ್ರಿಯ ಸಂಗತಿಗಳಿಗೆ ಸೂಚಕ ಅಂತ ಭಾಷ್ಯದೀಪಿಕಾದಲ್ಲಿ ಆ ಮಾತನ್ನು ಓದಿದೆ ನಾನು. ತತ್ವಪ್ರದೀಪದ ಮಾತಿನಲ್ಲಿ ನಚ ವೃಕ್ಷೇ ಧೂಮಾಧಿವಾಸನ ನಿಮಿತ್ತತ ಪುಷ್ಪಫಲ ಸಂಭವಸ್ಯ ಪ್ರತ್ಯಕ್ಷ. ಈ ವೃಕ್ಷಕ್ಕೆ ಧೂಮಾಧಿವಾಸನ ಮಾಡಿದಾಗ ಅದು ಕಾರಣ ಆಗಿದೆ. ಯಾವುದಕ್ಕೆ ಕಾರಣ? ಪುಷ್ಪ ಮತ್ತು ಫಲಗಳ ಉತ್ಪತ್ತಿಗೆ ಕಾರಣ ಆಗಿದೆ. ಆದರೆ ಆ ಕಾರ್ಯಕಾರಣ ಭಾವ ಅಂತ ಅನ್ನೋದು ಪ್ರತ್ಯಕ್ಷ ಸಿದ್ಧ ಅಲ್ಲ. ನಚ ಧೂಮಾಧಿವಾಸನೇಪಿ ಶುಷ್ಕೆ ಪುಷ್ಪಾದಿ ಸಂಪತ್ತಿ. ಒಣಗಿ ಹೋದ ವೃಕ್ಷಗಳಲ್ಲಿ ಆ ಥರದ್ದು ಹೂವು ಹಣ್ಣು ಬಿಡೋದೇ ಇಲ್ಲ. ಜೀವತಿ ಅಪಿ ಕದಾಚಿತ್ ಭವೇ ಕ್ವಚಿತ್ ಭವೇತ್ ಕ್ವಚಿನ್ನ ಭವೇತ್. ಬದುಕಿರುವ ವೃಕ್ಷ ಆದರೂ ಕೂಡ ಕೆಲವು ಕಡೆ ಆಗ್ತದೆ, ಕೆಲವು ಕಡೆ ಆಗೋದಿಲ್ಲ ಅಂತ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಧೂಮಾಧಿವಾಸನೇನ ವೃಕ್ಷೇಶು ಪುಷ್ಪಾದಿ ಸಂಪತ್ತಿ ಜಾಯತೆ ನಚ ವೃಕ್ಷೇಶು ನಾಪಿ ಅಶುಷ್ಕೇಶು ಸರ್ವೇಶು. ಇದು ಆ ಧೂಮಾಧಿವಾಸನಕ್ಕೆ ಸಂಬಂಧಪಟ್ಟಂತೆ. ಭಾಷ್ಯದೀಪಿಕಾದ ಮಾತನ್ನು ನಾವೀಗಾಗಲೇ ನೋಡಿ ಆಗಿದೆ, ಅದನ್ನು ಪ್ರತ್ಯೇಕವಾಗಿ ನೋಡಬೇಕಾದ ಅಗತ್ಯ ಏನಿಲ್ಲ. ಇದು ಘೃತ ಧೂಮಾಧಿವಾಸನ. ಮುಂದೆ ಜಾತಿ ಸ್ಮೃತಿ ಅಂತಿದೆ. ಜಾತಿ ಸ್ಮೃತಿ ಅಂದರೆ, ಜಾತಿ ಅಂದರೆ ಜನ್ಮ ಅಂತ ಅರ್ಥ. ಹಿಂದಿನ ಜನ್ಮಗಳನ್ನು ನೆನಪು ಮಾಡಿಕೊಳ್ಳುವಂಥ ಶಕ್ತಿ. ಕೆಲವರಿಗೆ ಅದಿರ್ತದೆ, ಕೆಲವರಿಗೆ ಅದಿರೋದಿಲ್ಲ. ಪದ್ಮನಾಭ ತೀರ್ಥರ ಮಾತಿನಲ್ಲಿ ಕೇನಚಿದೇವ ಜಾತಿ ಸ್ಮೃತಿ ಅನ್ಯಥಾನುಪಪತ್ಯ, ಇಷ್ಟನ್ನು ಹೇಳ್ತಿದ್ದಾರೆ ಅವರು. ಸಾವಿರಾರು ಜನ ಹುಟ್ಟುತ್ತಾ ಇರ್ತಾರೆ, ಸಾವಿರಾರು ಜನ ಸಾಯ್ತಾ ಇರ್ತಾರೆ. ಆ ಎಲ್ರಿಗೂ ಕೂಡ ಜಾತಿಯ ಹಿಂದಿನ ಜನ್ಮದ ಸ್ಮರಣೆ ಏನಾಗೋದಿಲ್ಲ. ಯಾರೋ ಕೆಲವರಿಗೆ ಮಾತ್ರ ಆಗ್ತದೆ. ಇದು ಹೇಗೆ? ಅನ್ಯಥಾ ಅಂದರೆ ಅತೀಂದ್ರಿಯ ಸಂಗತಿಗಳನ್ನು ಒಪ್ಪದೆ ಹೋದರೆ ಕೆಲವರಿಗೆ ಮಾತ್ರ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ ಅಂತ ಅನ್ನೋದು ಅನುಪಪನ್ನ. ಅದನ್ನು ನಾವು ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಅನೇನ ಪುಣ್ಯೇನ ಏವಂ ಸ್ವರ್ಗ ಅನುಭೂಯತೆ ಅನೇನ ಪಾಪೇನ ನರಕಂ ಅನುಭೂತಂ ಇತ್ಯಾದಿ ಜ್ಞಾನಂ ಜಾತಿ ಸ್ಮೃತಿ ಮತಾಂ ಅಸ್ತಿ. ಇಲ್ಲಿ ನೋಡಿ, ಜಾತಿಯ ಸ್ಮರಣೆ ಅಂದರೆ ತ್ರಿವಿಕ್ರಮ ಪಂಡಿತರು ಸ್ವಲ್ಪ ಅದರಲ್ಲಿ ಬೇರೆ ಅರ್ಥ ಹೇಳಿದ್ದಾರೆ. ಸಾಮಾನ್ಯವಾಗಿ ಜಾತಿ ಸ್ಮರಣೆ ಅಂದರೆ ಪೂರ್ವ ಜನ್ಮದಲ್ಲಿ ನಾವು ಹೀಗಾಗಿದ್ವಿ, ಈಗ ಹೀಗಾಗಿದ್ದೀವಿ, ಆ ಜನ್ಮದಲ್ಲಿ ಅಲ್ಲಿ ಯಾವುದೋ ಊರಿನಲ್ಲಿದ್ವಿ, ಆವಾಗ ನಮ್ಮ ತಂದೆ ತಾಯಿ ಇಂಥವ್ರಾಗಿದ್ರು ಅಂತಿಷ್ಟೇ ಅರ್ಥ ಹೇಳಿದ್ದಾರೆ ಅವರು. ಉಳಿದವರೆಲ್ಲ ನಾವು ಅಷ್ಟೇ ಅರ್ಥ ಹೇಳಿದ್ದಾರೆ. ಹಿಂದಿಂದಲೂ ಕೂಡ ನಾವು ಅಷ್ಟೇ ಅರ್ಥವನ್ನೇ ಕೇಳ್ಕೊಂಡು ಬಂದಿದ್ದೆವು. ಆದರೆ ತ್ರಿವಿಕ್ರಮ ಪಂಡಿತರು ಅದಕ್ಕೊಂದು ಸ್ವಲ್ಪ ಬೇರೆ ಆಯಾಮ ಕೊಟ್ಟಿದ್ದಾರೆ. ಅದೇನೆಂದರೆ, ನಮಗೆಲ್ರಿಗೂ ಕೂಡ ಈಗ ಶಾಸ್ತ್ರಗಳನ್ನು ಓದಿ ಗೊತ್ತಿರುವುದರಿಂದ ಪುಣ್ಯಕರ್ಮದಿಂದ ಸ್ವರ್ಗ ಸತ್ಫಲ ಆಗ್ತದೆ, ಮುಂದಿನ ಜನ್ಮಗಳಲ್ಲಿ ಸಜ್ಜನ್ಮ ಬರ್ತದೆ.
ಮತ್ತೆ ದುಷ್ಟ ಕರ್ಮಗಳಿಂದ ಪಾಪ ಬರ್ತದೆ, ನರಕಕ್ಕೆ ಹೋಗ್ಬೇಕಾಗ್ತದೆ, ಮತ್ತೆ ಮುಂದಿನ ಜನ್ಮಗಳಲ್ಲೂ ಕೂಡ ಕಷ್ಟಪಡಬೇಕಾಗ್ತದೆ ಅಂತ ನಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಆದರೆ ಅನೇನ ಪುಣ್ಯೇನ ಏವಂ ಸ್ವರ್ಗ ಅನುಭವಯುತ್ತೆ. ಹಿಂದಿನ ಜನ್ಮದಲ್ಲಿ ನಾನು ಇಂಥದೊಂದು ನಿರ್ದಿಷ್ಟ ಪುಣ್ಯ ಕಾರ್ಯ ಮಾಡಿದ್ದೆ, ಅದರಿಂದ ನಾನೀಗ ಸ್ವರ್ಗಕ್ಕೆ ಬಂದಿದ್ದೀನಿ. ಅನೇನ ಪಾಪೇನ, ಇಂಥ ಒಂದು ಪಾಪದ ಕಾರಣದಿಂದಾಗಿ ಇತ್ತಂ ನರಕಂ ಅನುಭೂತಂ, ಹೀಗೆ ನಾನು ನರಕವನ್ನು ಅನುಭವಿಸಬೇಕಾಯಿತು. ಇತ್ಯಾದಿ ಜ್ಞಾನಂ, ಈ ಜ್ಞಾನವನ್ನೇ ಜಾತಿಸ್ಮೃತಿ ಅಂತ ಹೇಳ್ತಾರೆ. ಇದು ಜಾತಿಸ್ಮೃತಿ ಮತಾಂ, ಆ ಜಾತಿಯ ಸ್ಮರಣೆ ಇದ್ದವರಿಗಿದೆ. ಆದರೆ ಅದೆಲ್ಲರಿಗೂ ಕೂಡ ಆ ಥರದ ಜ್ಞಾನ ಇಲ್ಲ. ಏತಮರ್ಥಂ ಆಗಮಶ್ಚ ಅವಗಮಯತಿ. ಇದೆಲ್ಲವೂ ಸಂಗತಿಗಳನ್ನು, ಕರ್ಮ, ಸ್ವರ್ಗ, ನರಕ, ಪುನರ್ಜನ್ಮ ಎಲ್ಲವನ್ನು ಕೂಡ ಆಗಮ ಪ್ರಮಾಣವೇ ನಮಗೆ ತಿಳಿಸ್ಬೇಕು. ತಸ್ಮಾತ್ ಆಗಮ ಪ್ರಾಮಾಣ್ಯ ಸ್ಥಾಪಿಕಾ ಸಾ. ಆದ್ದರಿಂದ ಈ ಜಾತಿ ಸ್ಮರಣ ಅನ್ನುವಂಥ ಒಂದು ವಿದ್ಯಮಾನ ನಾವು ಕೂಡ ಅಲ್ಲೆಲ್ಲ ನಮ್ಮ ಸುತ್ತಮುತ್ತಲು ಇದನ್ನು ಕೇಳ್ತಾ ಇರ್ತೀವಿ. ಇವತ್ತಿಗೂ ಕೂಡ ಯಾರೋ ಕೆಲವರಿಗೆ ಆಯ್ತು ಅಂತ, ಮಹಾಯೋಗಿಗಳಿಗೆ ಆಯ್ತು ಅಂತ ಏನಿಲ್ಲ, ಸಾಮಾನ್ಯರಿಗೂ ಕೂಡ ಅಂತ ಪೂರ್ವಜನ್ಮದ ಸ್ಮರಣೆ ಇದೆಲ್ಲ ಆಗೋದು ಕಂಡು ಬಂದಿದೆ. ನಾನು ಹಿಂದೆ ಒಂದು ಬಾರಿ ಹೇಳಿದ, ಎಡ್ಗಾರ್ ಕೇಸಿ ಅಂತಿದ್ದ, ಅವನ ಹತ್ರ ಪೇಷಂಟ್ ಆದವನು ಬಂದರೆ, ಅಥವಾ ಪೇಷಂಟ್ನ ಹೆಸರನ್ನ ಯಾರು ಬಂದು ಹೇಳಿದರೆ ಇಂಥ ತೊಂದರೆ ಆಗ್ತಾ ಇದೆ, ಇದಕ್ಕೇನು ಕಾರಣ ಅಂತ ಹೇಳಿದರೆ, ಅಥವಾ ಹೇಳ್ದೆ ಹೋದ್ರು ಸುಮ್ಮನೆ ಅವನ ಹೆಸರು ಹೇಳಿದ್ರು ಅವನೇ ಇಂಥ ಸಮಸ್ಯೆಯಿಂದ ಈ ರೋಗಿ ಬಳಲ್ತಾ ಇದ್ದಾನೆ, ಅದಕ್ಕೆ ಯಾವುದೋ ಜನ್ಮದ ಇಂಥ ಒಂದು ಪಾಪ ಕಾರಣ ಅಂತ ಅವನು ಅದರ ಕಾರಣವನ್ನ ಹೇಳ್ತಾ ಇದ್ದ. ಇದೆಲ್ಲ ಎಲ್ಲರಿಗೂ ಆಗೋದಿಲ್ಲ. ನಚ ದೇಹ ವ್ಯತಿರಿಕ್ತಸ್ಯ ಜೀವಸ್ಯ ಅತೀತ ವರ್ತಮಾನ ದೇಹ ಸಂಬಂಧ ಅಂತರೇಣ ಜಾತಿ ಸ್ಮೃತಿ ಉಪಪದ್ಯತೆ. ದೇಹಕ್ಕಿಂತ ಭಿನ್ನವಾದಂಥ ಒಬ್ಬ ಜೀವ ಇರಬೇಕು ಮೊದಲನೇದಾಗಿ. ಅತೀತ ವರ್ತಮಾನ ದೇಹ ಸಂಬಂಧ, ಆ ಜೀವನಿಗೆ ಹಿಂದೆ ದೇಹ ಇತ್ತು, ಇವತ್ತು ಆ ಹಿಂದಿನ ದೇಹ ಹೋಗಿ ಇವತ್ತೊಂದು ಬೇರೆ ದೇಹ ಬಂದಿದೆ, ಇವತ್ತಿನ ಈ ದೇಹ ಹೋಗಿ ಮತ್ತೊಂದು ದೇಹ ಬರ್ತದೆ ಅಂತ ಇದನ್ನು ಕೂಡ ಒಪ್ಪಬೇಕು. ಇದನ್ನು ಒಪ್ಪದೆ ಹೋದರೆ ದೇಹಕ್ಕಿಂತ ಭಿನ್ನನಾಗಿ ಒಬ್ಬ ಜೀವ ಇದ್ದಾನೆ, ಅವನು ಪುನರ್ಜನ್ಮಗಳನ್ನು ತಾಳ್ತಾ ಇರ್ತಾನೆ, ಅವನಿಗೆ ಕರ್ಮ ಋಣ ಇತ್ಯಾದಿಗಳಿವೆ ಅಂತ ಒಪ್ಪದೆ ಹೋದರೆ ಇದೇ ಅನ್ಯಥಾ ಅಂದರೆ ಇದೆ. ಪದ್ಮನಾಭ ಅನ್ಯಥಾ ಅಂತ ಹೇಳ್ತಾ ಇದ್ರು, ಇವರು ಅಂತರೇಣ ಅಂತ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಆ ಜಾತಿ ಸ್ಮೃತಿ ನ ಉಪಪದ್ಯತೆ. ಕೆಲವರಿಗೆ ಜಾತಿ ಸ್ಮರಣೆ ಆಗುವುದನ್ನು ನಾವು ಸಮರ್ಥಿಸ್ಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಜಯತೀರ್ಥರ ಮಾತಿನಲ್ಲಿ ಸಾಧನ ವಿಶೇಷ ಜಾತಿ ಸ್ಮೃತಿರ್ಭವತೆ. ವಿಶೇಷ ಯೋಗ ಸಾಧನೆ, ಪುಣ್ಯ ಸಾಧನೆ ಮತ್ತು ಅಧ್ಯಾತ್ಮದಲ್ಲಿ ಹೆಚ್ಚಿನ ಸಾಧನೆ ಮಾಡಿದವರಿಗೆ ಜಾತಿ ಸ್ಮರಣೆ ಬರ್ತದೆ. ನ ಚೇತನಾಭಾವೇ ಸಾಯುಕ್ತ, ಒಳಗೊಂದು ಜೀವ ಇಲ್ಲದೆ ಹೋದರೆ ಇದಾಗೋದು ಹೇಗೆ? ನ ಚಾಸ್ತಿ ಸರ್ವೇಶಾಂ, ಎಲ್ರಿಗೂ ಎಲ್ಲ ಜೀವರಿಗೂ ಇದಾಗೋದೇ ಇಲ್ಲ, ಕೆಲವರಿಗೆ ಆಗ್ತದೆ, ಅದರಲ್ಲೂ ವಿಶೇಷ ಸಾಧನೆ ಮಾಡಿದವರಿಗೆ ಮಾತ್ರ ಆಗ್ತದೆ ಅಂತ ಅದರ ಜಯತೀರ್ಥರ ಮಾತಿನ ಅಭಿಪ್ರಾಯ. ಮುಂದೆ ಭಾಷ್ಯ ದೀಪಿಕಾದ ಮಾತಿನಲ್ಲಿ ಕೇಶಾಂಚಿದೇವ ಸಾಧನ ವಿಶೇಷ ಜಾತಿ ಸ್ಮೃತಿ ಅಂದರೆ ಪೂರ್ವಜನ್ಮ ಸ್ಮೃತಿ ಭವತಿ. ಅನೇನ ಏವ ಪುಣ್ಯೇನ ಏವಂ ಸ್ವರ್ಗ ಅಭೂತ್. ಇಲ್ಲಿ ನೋಡಿ, ಭಾಷ್ಯ ದೀಪಿಕಾಚಾರ್ಯರು ಜಯತೀರ್ಥರು ಹೇಳಿದ್ದನ್ನು ಮತ್ತು ತ್ರಿವಿಕ್ರಮ ಪಂಡಿತರು ಹೇಳಿದ್ದನ್ನು ಎರಡನ್ನೂ ಸೇರಿಸ್ಕೊಂಡಿದ್ದಾರೆ. ಏವಂ ಅನುಭೂತ ಅನೇನ ಪಾಪೇನ ಇತ್ತಂ ನರಕಂ ಅಭೂದಿತಿ. ಸಾಚ ಕಸ್ಯಚಿದೇವ, ಇಂಥ ಸ್ಮರಣೆನೂ ಕೂಡ ಕೆಲವರಿಗೆ ಆಗ್ತದೆ, ಎಲ್ಲರಿಗೂ ಆಗೋದಿಲ್ಲ. ಚೇತನ ಅನ್ನೋದು ಇಲ್ಲದೆ ಹೋದರೆ ಇದು ನ ಯುಕ್ತ, ಅದನ್ನು ಹೊಂದಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದನ್ನೆಲ್ಲವನ್ನು ಒಪ್ಪಬೇಕು ಅಂತ ಅದರ ಅಭಿಪ್ರಾಯ. ಹೀಗೆ ಜಾತಿ ಸ್ಮೃತಿಯವರೆಗೆ ಇವತ್ತು ನೋಡಿದ್ದೇವೆ. ಅಯಸ್ಕಾಂತ ಇತ್ಯಾದಿಗಳ ಬಗ್ಗೆ ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.